ನಿಮ್ಮೊಳಗೆ ಚರ್ಚಿಸಿ ನಿಮ್ಮ ಪೈಕಿ ಒಬ್ಬ ಸದಸ್ಯರನ್ನು ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಿಡಬೇಕು. ಚೈತ್ರ ಅವರು ವಾದ ತಪ್ಪನ್ನ ಸರಿ ಮಾಡಿಕೊಂಡು ಮುಂದೆ ನಡೆಯೋ ಗುಣ ಏನಿದೆ ಅದು ಅವರಲ್ಲಿ ಇಲ್ಲ. ಒಬ್ಬರನ್ನ ಟಾರ್ಗೆಟ್ ಮಾಡಿ ಈಸಿಲಿ ಪ್ಲಾನ್ ಮಾಡ್ತಾರೆ. ಎಲ್ಲರೂ ಒಂದು ಹೆಸರು ತಗೋತಿದ್ದಾರೆ ಅನ್ನೋದಾದ್ರೆ ಅವ್ರ ಕಡೆಯಿಂದ ರಿಪಿಟೇಟಿವ್ ತಪ್ಪಾಗ್ತಿದೆ ಅಂತ. ಈ 100 ದಿನಾನು ಈ ಮನೇಲಿ ನಡೆದಿದ್ದಿದೆ. ಆಡಕ್ಕೆ ಕೊಡ್ತಿರ್ಲಿಲ್ಲ. ಇದೇ ತರ ಟಾರ್ಗೆಟ್ ಮಾಡಿ ಆಟದಿಂದ ಹೊರಗಿಡೋರು. ಆಡಕ್ಕೆ ಈಗಿನ್ನ ಬರ್ತಿದ್ದೆ ಅಲ್ಲಿಗೆ ಅಡ್ಗಲ್ ಹಾಕಿದ್ರಲ್ಲ. ಈ ಬಿಗ್ ಬಾಸ್ ದಾಗ ಚೈತ್ರ ಅಕ್ಕ ಅಳೋದು ಏನಂತ ನನಗಂತೂ ಅರ್ಥ ಆಗತ್ತಿಲ್ಲ. ಯಾಕಂದ್ರೆ ಫೈನಲ್ ಆಗ ಬಿಗ್ ಬಾಸ್ ಕಪ್ ತಗೊಂಡವರು ಒಬ್ರ ಈ ಚೈತ್ರಕ್ಕ ಯಾಕೆ ಇಷ್ಟ ಹತ್ತು ಸೆಂಟಿಮೆಂಟ್ನಾಗ ಹೊಡ್ಯಾತಾಳ ಅಂತ ನನಗಂತೂ ಲಿಟ್ರಲಿ ಹೇಳ್ತೀನಿ, ಒಂದು ಅರ್ಥನೂ ಆಗ್ತಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಚೈತ್ರ ಅಕ್ಕ ಒಂಥರ ಸಿಂಪತಿ ಓಟ್ ತಗೊಳ್ಳೋಣ. ಯಾಕಂದ್ರೆ ಬಿಗ್ ಬಾಸ್ನಾಗ ವಿನ್ ಆಗೋರು ಒಬ್ಬರ ನೋಡ್ರಿ. ಯಾಕಂದ್ರೆ ಒಂದು ಕಪ್ ತಗೊಂಡು ಹೋಗೋರು ಒಬ್ರ ರನ್ನರ್ ಅಪ್ ಮತ್ತೆ ಇನ್ನೊಬ್ಬರ ವಿನ್ನರ್. ಸೊ ಎರಡ ತಗೊಂಡು ಹೋಗ್ತಾರ. ವಿನ್ನರ್ಗಂತೂ ಫೈನಲಿ ಬಿಗ್ ಬಾಸ್ ಕಪ್ ಹೋಗ್ತೈತಿ. ಅಂತದ್ರಾಗ ಚೈತ್ರಕ್ಕ ಎಲ್ಲೋ ಒಂದ್ ಕಡೆ ಹತ್ಕೊಂತ ಬರೀ ಎಲ್ಲಾನು ಬರೀ ನನ್ಗೆ ಟಾರ್ಗೆಟ್ ಮಾಡತ್ತೀರಿ, ನನ್ಗೆ ಟಾರ್ಗೆಟ್ ಮಾಡಬೇಕ್ರಿ. ಯಾಕಂದ್ರೆ ಬರ್ತಾ ಡೇಸ್ ಭಾಳ ಕಮ್ಮಿ ಅದ. ಒಬ್ಬೊಬ್ಬರನ್ನ ಹೊರಗೆ ಹಾಕೊಂತ ಹೋಗ್ಬೇಕವ್ರ. ಯಾಕಂದ್ರೆ ಅಷ್ಟು ಮಂದಿ ಕಪ್ ಕೊಡಕ್ ಬರಂಗಿಲ್ಲ. ಇದ್ದವ್ರು ಅಷ್ಟು ಮಂದಿ ಏನು ಕಪ್ ಕೊಡಕ್ ಹೋಗ್ತಿದ್ದ ಒಬ್ಬರಿಗೆ ಇಲ್ಲ. ಯಾಕಂದ್ರೆ ಚೈತ್ರಕ್ಕ ಅದ ಅನ್ಕೊಂಡು ಈ ಸಿಂಪತಿ ಓಟ್ ಹಂಗ ಹಿಂಗ ಮಾಡ್ಕೊಂಡ ಇಲ್ಲಿ ಮಠ ಬಂದೇನಿ. ಇನ್ನು ಸ್ವಲ್ಪ ದಿವಸ ಹೋಗ್ಬಿಡ್ರಿ ಈ ಸಿಂಪತಿ ಓಟ್ ಹೊಡ್ಕೊಂಡು ಅಂತ ತಿಳ್ಕೊಂಬಿಡ್ರ. ಎಲ್ಲೋ ಒಂದ್ ಕಡೆ ಆಗತ್ತಿಲ್ಲ ಅದ ಅನ್ಕೊಂಡೆ ನಾ. ಯಾಕಂದ್ರೆ ಚೈತ್ರಕ್ಕ ಇಷ್ಟು ಸೇನ ದೂಸ್ಕೊಂಡ್ ಬಂದ್ಲ. ಬಟ್ ಲಾಸ್ಟ್ ಮಠ ಬರೋದಂತೂ ಕನ್ಫರ್ಮ್ ಇಲ್ಲ. ಫೈನಲಿಗೆ ನೋಡ್ರಿ ಒಬ್ಬರು ನನಗೆ ಅನ್ಸ್ಬಿಟ್ಟು ಹನುಮಂತ ಬರ್ತಾನೆ, ಟಾಪ್ 5ದಾಗ ಬರ್ತಾನೆ. ಹನುಮಂತ ಬರ್ತಾನೆ, ಇನ್ನೊಂದು ತ್ರಿವಿಕ್ರಮ್ ಬರ್ತಾನೆ, ಮಂಜಣ್ಣ ಬರ್ತಾನೆ, ಬಂದ್ರೆ ಗೌತಮಿ ಬರ್ಬೋದು. ಮತ್ತು ಇನ್ನೊಬ್ರು ಯಾರಪ್ಪ ಅಂಟಪ್ಪ ಅಂದ್ರೆ ಧನ್ರಾಜ್. ಸೊ ಇವ್ರಂತರೂ ಟಾಪ್ 5ದಾಗಂತೂ ಇದ್ದೇ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ಅನ್ಸಾಕತೈತಿ ಈ ಚೈತ್ರಕ್ಕೆ ಬರೀ ನಂಗೆ ಟಾರ್ಗೆಟ್ ಮಾಡತ್ತಾರ, ಅಳಾಕತ್ತಾರ, ನನಗೆ ಪಾರ್ಟಿಸಿಪೇಟ್ ಮಾಡ್ಸಾತಿಲ್ಲ, ಗೇಮ್ ಮಾಡ್ಸಾಕತ್ತಿಲ್ಲ. ಏನು ಮರ ಬೇಜಾರಾಗತ್ತೆ ನೋಡ್ರಿಪ್ಪ ಲಿಟ್ರಲಿ. ಯಾಕಂದ್ರೆ ಇನ್ನ ಮೇಲೆ ನೋಡ್ರಿ ಕಾಂಪಿಟೇಷನ್ ಇನ್ನ ಮೇಲೆ ಆ್ಯಕ್ಚುಲಿ ಇಷ್ಟು ದಿವಸ ಬಿಗ್ ಬಾಸ್ ನಡೆದಿದ್ದು ಬೇರೆ, ಇನ್ನು ಸ್ವಲ್ಪ ದಿವಸ ಐತಲ್ರಿ, ಇನ್ನು ಕೆಲವೇ ದಿನಗಳಾಯ್ತಲ್ಲ ಬಿಗ್ ಬಾಸ್ ಫೈನಲ್ ಬಂದಿದ್ದಕ್ಕೆ. ಸೊ ಅದಕ್ಕೆಲ್ಲೋ ಒಂದು ಕಡೆ ಬೇಜಾರು ಅನ್ಸತ್ತೆ. ಬಟ್ ಇನ್ನ ಮೇಲೆ ಕಾಂಪಿಟೇಷನ್ ಭಾಳ ಆಕೈತ್ರಿ. ಇನ್ನ ಮೇಲೆ ಫ್ರೆಂಡ್ಶಿಪ್ ಇವ ಫ್ರೆಂಡ್ ದೋಸ್ತ ಇವೆಲ್ಲ ನಡೆಯಂಗಿಲ್ಲ. ಯಾಕಂದ್ರೆ ಕಪ್ ತೊಗೊಳ್ರಿ ಒಬ್ಬರೇ. ಸೊ ಹಿಂಗಾಗಿ ಕಾಂಪಿಟೇಷನ್ ಜಾಸ್ತಿ ಹಾಕೊಂತ ಹೋಗ್ತೈತಿ. ಒಬ್ಬರೊಬ್ಬರು ಎಕ್ಸಿಟ್ ಆಗ್ತಾರೆ. ಇನ್ನ ಮೇಲೆ ಅಂತೂ ಮುಲಾಜೆ ಇಲ್ಲ ಯಾರಿಗಂತೂ. ಸುದೀಪಣ್ಣ ಅಂತೂ ಇನ್ಮೇಲೆ ಸರ್ಪ್ರೈಸ್ ಅಥವಾ ಒಂದು ಶಾಕ್ ಅಥವಾ TRP ಒಂದು ಇದಂತೂ ಯೂಸ್ ಮಾಡಂಗಿಲ್ಲ. ಇನ್ಮೇಲೆ ಒಬ್ಬರೊಬ್ಬರನ್ನಂತೂ ಹೊರಗೆ ಹಾಕೊಂತ ಹೋಗ್ತಾರೆ. ಯಾಕಂದ್ರೆ ಭಾಳ ಡೇಸ್ ಕಮ್ಮಿ ಅದಾವ. ಎಲ್ಲ ಒಂದು ಕಡೆ ಚೈತ್ರಕ್ಕ ನನಗಂತೂ ಬೇಜಾರಾಗತೈತಿ ಲಿಟ್ರಲಿ ಹೇಳ್ತೀನಿ. ಇದೇನು ಮಾರ ಇದು ಅಳ್ಕೊಂತ ಕುಂತ್ರ ಆಟ ಲೆಕ್ಕ ಹರಿಂಗಿಲ್ಲ. ಅಳ್ಕೊಂತ ಬಂದವ್ರು ಯಾರು ಉದ್ಧಾರೂ ಆಗಿಲ್ಲ ಅಥವಾ ಯಾರು ಬಿಗ್ ಬಾಸ್ ವಿನ್ನೂ ಆಗಿಲ್ಲ. ಚೈತ್ರಕ್ಕ ಅಂತ ಅಳ್ಕೊಂತ ಹೋದ್ರೆ ಹಿಂಗೆ ಆಟ ಆಡಿದ್ರೆ ಬಿಗ್ ಬಾಸ್ ಗೇಮ್ ಅನ್ನಂಗಿಲ್ಲ. ಎಲ್ಲೋ ಒಂದು ಕಡೆ ಸೇಫರ್ ಗೇಮ್ ಆಡತ್ತಾರ ಅನಿಸ್ತೈತಿ. ಅದು ಬಿಟ್ಟರೆ ಏನೂ ಇಲ್ಲ. ಸೊ ನನಗಂತೂ ಲಿಟ್ರಲಿ ತಲೆ ಹಾಪಾತ. ನೋಡೋಣ ಏನಾಕೈತಿ ನೋಡೋಣ. ಬಟ್ ಬಿಗ್ ಬಾಸ್ ಕಪ್ ತೊಗೊಂಡು ಹೋಗೋರೆ ಒಬ್ಬರೇ, ಹುಡುಕಿದವ್ರು ಯಾರೂ ಅಲ್ಲ. ಇನ್ನು ಮೇಲೆ ನೋಡ್ರಿ ಫ್ರೆಂಡ್ಶಿಪ್ ಇವು ಏನೂ ಬರೋಂಗಿಲ್ಲ. ಇನ್ಮೇಲೆ ಹಂಗೆ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡ್ಕೊತ ಹೋಗ್ತಾರೆ. ದೋಸ್ತ, ಫ್ರೆಂಡ್ಶಿಪ್, ಗೆಳತಿ, ಫ್ರೆಂಡ್ ಅವೆಲ್ಲ ಏನೂ ಇಲ್ಲ ದೋಸ್ತ. ಎಲ್ಲನೂ ಒಬ್ಬರೊಬ್ಬರು ಕಟ್ ಮಾಡ್ಕೊತ ಎಲಿಮಿನೇಷನ್ ಮಾಡ್ಕೊತ ಹೊರಗೆ ಹಾಕೊಂತ ಹೋಗ್ತಾರೆ. ಟಾಪ್ 5ಆಗಂತೂ ಬರ್ತಾರೆ. ಒಂದು ಹನುಮಂತನ ಬರ್ತಾನೆ, ಧನರಾಜ್ ಬರ್ತಾನೆ, ತ್ರಿವಿಕ್ರಮ್ ಬರ್ತಾನೆ, ಮಂಜಣ್ಣ ಬರ್ತಾನೆ, ಗೌತಮಿ ಬರ್ತಾರೆ. ಇವು 5 ಅಂತೂ 5 ಟಾಪ್ ಕಂಟೆಸ್ಟೆಂಟ್ದಾಗ ಬಂದೇ ಬರ್ತಾರೆ.